ನಮಸ್ಕಾರ ಸ್ನೇಹಿತರೆ, ನಿನಿಮೋಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೆಣ್ಣು ಮಗುವಿನ ಭವಿಷ್ಯ, ಅವಳ ಉನ್ನತ ಶಿಕ್ಷಣ ಮತ್ತು ಮದುವೆಯ ಖರ್ಚುಗಳ ಬಗ್ಗೆ ಚಿಂತಿಸುವ ಪೋಷಕರಿಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಅತ್ಯಂತ ಜನಪ್ರಿಯ ಯೋಜನೆ ಅಂದರೆ ಅದು ಸುಕನ್ಯಾ ಸಮೃದ್ಧಿ ಯೋಜನೆ. ನಾನು ವೃತ್ತಿಯಲ್ಲಿ ಅಡ್ವೊಕೇಟ್ ಆಗಿರೋದ್ರಿಂದ ಇತ್ತೀಚಿನ ವಿಡಿಯೋದಲ್ಲಿ ನಿಮಗೆ ದಿ ಗವರ್ನಮೆಂಟ್ ಸೇವಿಂಗ್ಸ್ ಬ್ಯಾಂಕ್ ಆ್ಯಕ್ಟ್ 1873 ಸೆಕ್ಷನ್ 15 ಅಡಿಯಲ್ಲಿ ರೂಪಿಸಲಾದ ಮತ್ತು ಇತ್ತೀಚಿನ ಸುಕನ್ಯಾ ಸಮೃದ್ಧಿ ಅಕೌಂಟ್ ರೂಲ್ಸ್ 2019 ಇತ್ತೀಚಿನ ಗೆಜೆಟ್ ನೋಟಿಫಿಕೇಶನ್ ಅಡಿಯಲ್ಲಿರುವ ಅತ್ಯಂತ ನಿಖರವಾದ ಲೀಗಲ್ ಮಾಹಿತಿಯನ್ನು ನೀಡಲಿದ್ದೇನೆ. ನಿಮ್ಮ ಮಗುವಿನ ಹೆಸರಲ್ಲಿ ಕೇವಲ ಹಣ ಹೂಡಿಕೆ ಮಾಡುವುದಷ್ಟೇ ಅಲ್ಲ, ಕಾನೂನು ಪ್ರಕಾರ ಯಾವೆಲ್ಲ ಹಕ್ಕುಗಳು ನಿಮಗಿವೆ ಮತ್ತು ಕೊನೆಯಲ್ಲಿ 71 ಲಕ್ಷ ರೂಪಾಯಿ ಹೇಗೆ ಸಿಗುತ್ತದೆ ಎಂಬ ಲೈವ್ ಕ್ಯಾಲಿಫಿಕೇಷನ್ ಕೂಡ ತೋರಿಸ್ತೀನಿ. ಮಿಸ್ ಮಾಡದೆ ವಿಡಿಯೋವನ್ನು ಕೊನೆ ತನಕ ನೋಡಿ. ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಈಗ ಮೊದಲನೇದಾಗಿ ಯಾರು ಈ ಖಾತೆಯನ್ನು ತೆರೆಯಬಹುದು ಎಂಬುದನ್ನು ಕಾನೂನಿನ ಚೌಕಟ್ಟಿನಲ್ಲಿ ನೋಡೋಣ. ಸುಕನ್ಯಾ ಸಮೃದ್ಧಿ ಖಾತೆ ನಿಯಮಗಳು 2019 ರೂಲ್ 4 ಪ್ರಕಾರ ಮೊದಲನೆಯದಾಗಿ ಮಗುವಿಗೆ 10 ವರ್ಷ ತುಂಬುವ ಮೊದಲು ಮಾತ್ರ ಈ ಖಾತೆ ತೆರೆಯಲು ಕಾನೂನಿನಲ್ಲಿ ಅವಕಾಶ ಇದೆ. ಸೊ ಮಗುಗೆ 10 ವರ್ಷ ತುಂಬುವ ಮೊದಲು ಮಾತ್ರ ಈ ಖಾತೆಯನ್ನು ನಾವು ಓಪನ್ ಮಾಡಬೇಕಾಗುತ್ತೆ. ಎರಡನೇದಾಗಿ ಮಗುವಿನ ಪರವಾಗಿ ಅವಳ ನ್ಯಾಚುರಲ್ ಗಾರ್ಡಿಯನ್ ಅಂದ್ರೆ ಎತ್ತ ತಂದೆ ಅಥವಾ ತಾಯಿ ಅಥವಾ ಕೋರ್ಟ್ ಮೂಲಕ ನೇಮಕಗೊಂಡ ಲೀಗಲ್ ಗಾರ್ಡಿಯನ್ ಮಾತ್ರ ಈ ಖಾತೆಯನ್ನ ತೆರೆಯಬಹುದು ಮತ್ತು ನಿರ್ವಹಿಸಲು ಕೂಡ ಅರ್ಹರಾಗಿರುತ್ತಾರೆ. ಕಾನೂನುಬದ್ಧವಾಗಿ ದತ್ತು ಪಡೆದ ಮಗುವಿಗೂ ಅಡಾಪ್ಟೆಡ್ ಚೈಲ್ಡ್ ಕೂಡ ಇದು ಅನ್ವಯ ಆಗುತ್ತೆ. ಮೂರನೇದಾಗಿ ಒಂದು ಮಗುವಿನ ಹೆಸರಿನಲ್ಲಿ ಕೇವಲ ಒಂದು ಖಾತೆಯನ್ನು ಮಾತ್ರ ತೆರೆಯಬಹುದು ಮತ್ತು ಒಂದು ಕುಟುಂಬದಲ್ಲಿ ಗರಿಷ್ಠ 2 ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಯೋಜನೆ ಲಭ್ಯ ಇರುತ್ತದೆ. ಸೊ ಕಾನೂನಿನಿಂದ ವಿನಾಯಿತಿ ಅಂದ್ರೆ ಎಕ್ಸೆಪ್ಷನ್ಸ್ ಏನೇನಿರುತ್ತೆ ಅಂದ್ರೆ, ಒಂದು ವೇಳೆ ಮೊದಲ ಹೆರಿಗೆಯಲ್ಲಿ ಒಂದು ಹೆಣ್ಣು ಮಗು ಆಗಿ ಎರಡನೇ ಹೆರಿಗೆಯಲ್ಲಿ ಅವಳಿ ಅಥವಾ ತ್ರಿವಳಿ ಹೆಣ್ಣು ಮಕ್ಕಳಾದರೆ, ಅಥವಾ ಮೊದಲ ಹೆರಿಗೆಯಲ್ಲೇ ತ್ರಿವಳಿ ಹೆಣ್ಣು ಮಕ್ಕಳಾದರೆ 2ಗಿಂತ ಹೆಚ್ಚು ಖಾತೆಗಳನ್ನ ತೆರೆಯಬಹುದು. ಆದರೆ ಇದಕ್ಕೆ ವೈದ್ಯಕೀಯ ಪ್ರಮಾಣ ಪತ್ರದ ಜೊತೆಗೆ ಪೋಷಕರು ಲೀಗಲ್ ಅಫಿಡವಿಟ್ ಸಲ್ಲಿಸುವುದು ಕೂಡ ಕಡ್ಡಾಯ ಆಗಿರುತ್ತೆ. ಮತ್ತೆ ಮುಂದಿನ ಪ್ರಮುಖ ಅಂಶಗಳು ಅಂದ್ರೆ ಹೂಡಿಕೆಯ ಮಿತಿಗಳು ಮತ್ತು ನಿಯಮಗಳು ಏನೇನಿರುತ್ತೆ ಅಂತ ನೋಡೋದಾದ್ರೆ, ಈ ಖಾತೆಯನ್ನು ಆರಂಭಿಸಲು ಮತ್ತು ಪ್ರತಿ ಆರ್ಥಿಕ ವರ್ಷದಲ್ಲಿ ಕನಿಷ್ಠ ಹೂಡಿಕೆ ಮಾಡಲು ಕೇವಲ 250 ರೂಪಾಯಿ ಸಾಕು. ಸೊ ಕನಿಷ್ಠ ಮೊತ್ತ ಅಂದ್ರೆ ಎಷ್ಟು ಮೊತ್ತದಿಂದ ನಾವು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ 250 ರೂಪಾಯಿ ಕೂಡ ನಾವು ಕಟ್ಬಹುದು. ಮತ್ತೆ ಒಂದು ಆರ್ಥಿಕ ವರ್ಷದಲ್ಲಿ ಅಂದ್ರೆ ಫೈನಾನ್ಷಿಯಲ್ ಇಯರ್ ನೀವು ಗರಿಷ್ಠ 1.5 ಲಕ್ಷ ರೂಪಾಯಿವರೆಗೆ ಕೂಡ ಹೂಡಿಕೆಯನ್ನ ಮಾಡಬಹುದು. ಸೊ ನೀವೇನಾದ್ರೂ ಒಂದೇ ಬಾರಿ ಅಥವಾ ವರ್ಷದಲ್ಲಿ ಎಷ್ಟು ಬಾರಿ ಆದರೂ ಕೂಡ ಹಣವನ್ನ ಜಮಾ ಮಾಡಬಹುದು. ಇಲ್ಲಿ ನೀವು ನೆನ್ಪಿಡ್ಬೇಕಾದ ಕಾನೂನು ನಿಯಮ ಅಂದ್ರೆ, ನೀವು ಖಾತೆ ತೆರೆದ ದಿನದಿಂದ ಸಂಪೂರ್ಣ 15 ವರ್ಷಗಳ ಕಾಲ ಕಡ್ಡಾಯವಾಗಿ ಹಣ ಪಾವತಿಸಬೇಕು. ಉದಾಹರಣೆಗೆ, ಮಗುವಿಗೆ 5ನೇ ವಯಸ್ಸಿನಲ್ಲಿ ಖಾತೆ ತೆರೆದರೆ ಅವಳಿಗೆ 20 ವರ್ಷ ಆಗುವ ತನಕ ನೀವು ಹಣ ಕಟ್ಟಬೇಕಾಗುತ್ತೆ. ಒಂದು ವೇಳೆ ಯಾರಾದರೂ ವರ್ಷ ಕನಿಷ್ಠ 250 ಕಟ್ಟಲು ಮರೆತರೆ, ಇನ್ ಕೇಸ್ ಇವಾಗ ಏನು ಗವರ್ಮೆಂಟ್ ರೂಲ್ಸ್ ಏನು ಅಂತಂದ್ರೆ 250 ರೂಪಾಯಿಂದ 1.5 ಲಕ್ಷ ಲಿಮಿಟ್ ಇರುತ್ತೆ. ನೀವು 250 ರೂಪಾಯಿ ಆದ್ರೂ ಕಟ್ಬೋದು, ಇಲ್ಲ 10,000 ಕಟ್ಬೋದು ವರ್ಷಕ್ಕೆ, ಇಲ್ಲ 50,000 ಕಟ್ಬೋದು, ಇಲ್ಲ ಪ್ರತಿ ತಿಂಗಳು 250 ರೂಪಾಯಿ ಕಟ್ಕೊಂಡು ಹೋಗ್ಬೋದು, ಇಲ್ಲ 10,000 ಕಟ್ಕೊಂಡು ಹೋಗ್ಬೋದು, 20,000 ಅಂದ್ರೆ ನೀವು ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ಬೋದು. ಆದ್ರೆ ಆ ಅಮೌಂಟ್ 1.5 ಲಕ್ಷದ ಮೇಲೆ ಮೀರಬಾರ್ದು. 1.5 ಲಕ್ಷದ ಒಳಗಡೆ ಮಾತ್ರ ಆ ಅಮೌಂಟ್ ಲಿಮಿಟ್ ಇರಬೇಕು. ಸೊ ಇನ್ ಕೇಸ್ ಏನಾದ್ರೂ ಒಂದು ವೇಳೆ ನೀವು ಈಗ ವರ್ಷಕ್ಕೆ 250 ರೂಪಾಯಿ ಕಟ್ಟೋರು ಇರ್ತಾರೆ, 1.5 ಲಕ್ಷ ಕಟ್ಟೋರು ಇರ್ತಾರೆ. ಇನ್ ಕೇಸ್ ನೀವು ಕಟ್ಟೋ ಅಮೌಂಟ್ ಏನಾದ್ರೂ ಮರ್ತೋದ್ರೆ, ಸೊ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಆ ಖಾತೆ ಏನಾಗುತ್ತೆ ಅಂದ್ರೆ ಡಿಫಾಲ್ಟ್ ಅಕೌಂಟ್ ಅಥವಾ ಇನ್ಆಕ್ಟಿವೇಟ್ ಅಂತ ಪರಿಗಣಿಸುತ್ತೆ.
ಸೊ ಈ ತರ ಆದಾಗ ಇದನ್ನ ಮತ್ತೆ ಚಾಲ್ತಿ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಡಿಫಾಲ್ಟ್ ಅಕೌಂಟ್ ಅಥವಾ ಇನ್ಆಕ್ಟಿವೇಟ್ ಆದಂತಹ ಸಂದರ್ಭದಲ್ಲಿ ನೀವು ಏನು ಮಾಡ್ಬೇಕು, ಚಿಂತೆ ಮಾಡುವಂತಹ ಅಗತ್ಯವಿಲ್ಲ. ಇದನ್ನ ಮತ್ತೆ ಚಾಲ್ತಿ ಮಾಡಲು ಬಾಕಿ ಇರುವ ಕನಿಷ್ಠ ಮೊತ್ತದ ಜೊತೆಗೆ, ಅಂದ್ರೆ ನೀವು ಪ್ರತಿ ವರ್ಷ ಎಷ್ಟನ್ನ ಕಟ್ತಾ ಇರ್ತೀರಿ ಆ ಅಮೌಂಟ್ ಜೊತೆಗೆ 50 ರೂಪಾಯಿ ಅಂದ್ರೆ 50 ರುಪೀಸ್ ನ ಡಿಫಾಲ್ಟ್ ಫೀಸ್ ಆಗಿ ಪರಿಗಣಿಸಲಾಗುತ್ತೆ. ಸೊ ಒಂದು ಫೀಸ್ ಅಮೌಂಟ್ ಅಂದ್ರೆ ನೀವು ಗ್ಯಾಪ್ ಮಾಡಿರ್ತಿರಲ್ಲ, ಸೊ ಅದಕ್ಕೋಸ್ಕರ ಒಂದು ಫೈನ್ ರೂಪದಲ್ಲಿ 50 ರೂಪಾಯಿನ ಜೊತೆಗೆ ನೀವು ಎಷ್ಟು ಅಮೌಂಟ್ ಅನ್ನ ಕಟ್ತೀರಾ ಅದ್ರ ಜೊತೆಗೆ 50 ರೂಪಾಯಿನ ಸೇರಿಸಿ ಪಾವತಿನ ಮಾಡಬೇಕಾಗಿರುತ್ತದೆ. ಮುಂದೆ ಈಗ ಈ ಯೋಜನೆಯ ಅತ್ಯಂತ ಆಕರ್ಷಕ ಭಾಗವಾದ ಬಡ್ಡಿ ಮತ್ತು ತೆರಿಗೆ ವಿನ್ಯಾತಿ ಬಗ್ಗೆ ಮಾತನಾಡೋಣ. ಕೇಂದ್ರ ಸರ್ಕಾರವು ಪ್ರಸ್ತುತ ಈ ಯೋಜನೆಗೆ 8.2% ಬಡ್ಡಿ ದರವನ್ನ ನೀಡುತ್ತೆ. ಈ ಬಡ್ಡಿಯನ್ನು ಪ್ರತಿ ವಾರ್ಷಿಕ ವರ್ಷದ ಕೊನೆಯಲ್ಲಿ ಖಾತೆಗೆ ಜಮಾ ಮಾಡಲಾಗುತ್ತದೆ. ಮತ್ತೆ ಇದು ಮಾರುಕಟ್ಟೆಯಲ್ಲಿರುವ ಇತರೆ ಯಾವುದೇ ಬ್ಯಾಂಕ್ ಎಫ್ಡಿಗಳಿಗಿಂತ ಸುರಕ್ಷಿತ ಮತ್ತು ಅತಿ ಹೆಚ್ಚಿನ ಬಡ್ಡಿಯಾಗಿದೆ. ಇನ್ನು ತೆರಿಗೆಯ ವಿಷಯಕ್ಕೆ ಬಂದ್ರೆ, ಒಬ್ಬ ವಕೀಲೆಯಾಗಿ ನಾನು ಹೆಮ್ಮೆಯಿಂದ ಹೇಳಬಲ್ಲೆ, ಇದು ಭಾರತದ ಕೆಲವು ಮಾನ್ಯತೆ ಹೊಂದಿರೋ ಯೋಜನೆಗಳಲ್ಲಿ ಒಂದಾಗಿದೆ. ಸೊ ಮೊದಲನೇ ವಿನಾಯಿತಿ ಏನೇನಂತಂದ್ರೆ, ಆದಾಯ ತೆರಿಗೆ ಕಾಯ್ದೆ 1961 ಸೆಕ್ಷನ್ 80C ಅಡಿಯಲ್ಲಿ ನೀವು ಎಷ್ಟು ಹೂಡಿಕೆ ಮಾಡ್ತೀರಾ ಆ ಹೂಡಿಕೆ ಮಾಡುವ, ಅಂದ್ರೆ ಫಾರ್ ಎಕ್ಸಾಂಪಲ್ 1,50,000 ಹೊರಗಿನ ಮೊತ್ತಕ್ಕೆ ಸಂಪೂರ್ಣ ತೆರಿಗೆ ವಿನಾಯಿತಿ ಸಿಗುತ್ತದೆ. ಸೊ ನೀವೆಷ್ಟು ಹೂಡಿಕೆ ಮಾಡಿರ್ತೀರಾ ಅಷ್ಟು ಅಮೌಂಟ್ಗೂ ಕೂಡ ಯಾವುದೇ ತೆರಿಗೆಯನ್ನ ನೀವು ಕಟ್ಟುವಂತಹ ಅಗತ್ಯ ಇರೋದಿಲ್ಲ. ಎರಡನೇ ವಿನಾಯಿತಿ, ಪ್ರತಿ ವರ್ಷ ಹೂಡಿಕೆಯ ಮೇಲೆ ಬರುವ ಬಡ್ಡಿಯ ಮೇಲೆಯೂ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. ಸೊ ನಾನು ಏನ್ ಹೇಳ್ದೆ, ಇವಾಗ ನೀವು ಎಷ್ಟು ಹೂಡಿಕೆ ಮಾಡ್ತೀರಾ, ನಿಮ್ಮ ಮಗಳ ಅಕೌಂಟ್ಗೆ ಎಷ್ಟು ಅಮೌಂಟ್ ಅನ್ನ ಹಾಕ್ತೀರಾ ಸುಕನ್ಯಾ ಸಮೃದ್ಧಿ ಅಕೌಂಟ್ಗೆ, ಆ ಅಮೌಂಟ್ಗೆ ಬರುವಂತಹ ಬಡ್ಡಿಗೂ ಕೂಡ ನೀವು ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನ ಕಟ್ಟುವಂತಹ ಅಗತ್ಯ ಇರೋದಿಲ್ಲ. ನೆಕ್ಸ್ಟ್ ಮೂರನೇದಾಗಿ, ಸೆಕ್ಷನ್ 10 ಕ್ಲಾಸ್ 11 ಅನ್ವಯ ಮೆಚುರಿಟಿ ಅವಧಿ ಮುಗಿದ ನಂತರ ಮಗುವಿನ ಕೈಗೆ ಸಿಕ್ಕುವ ಸಂಪೂರ್ಣ ಲಂಸಮ್ ಮೊತ್ತವು 100% ತೆರಿಗೆ ಮುಕ್ತವಾಗಿರುತ್ತದೆ. ಇದರ ಮೇಲೆ ಸರ್ಕಾರ 1 ರೂಪಾಯಿ ಕೂಡ ಟ್ಯಾಕ್ಸ್ ನ ಕಟ್ ಮಾಡೋದಿಲ್ಲ. ನೆಕ್ಸ್ಟ್, ಅನೇಕ ಪೋಷಕರಿಗೆ ಇರುವ ದೊಡ್ಡ ಗೊಂದಲ ಏನಂದ್ರೆ, ತುರ್ತು ಪರಿಸ್ಥಿತಿಯಲ್ಲಿ ಈ ಖಾತೆಯನ್ನು ಮಧ್ಯದಲ್ಲೇ ಮುಚ್ಚಬಹುದೇ? ಇನ್ ಕೇಸ್ ಏನಾದ್ರೂ ಎಮರ್ಜೆನ್ಸಿ ಆದ್ರೆ ಈ ಖಾತೆನ ಮುಚ್ಚಬಹುದಾ? ಸೊ ನಮ್ಮ ಲಾ ಪ್ರಕಾರ, ರೂಲ್ 11 ಪ್ರಕಾರ, ಖಾತೆ ತೆರೆದು 5 ವರ್ಷಗಳು ತುಂಬುವ ಮುನ್ನ ಯಾವುದೇ ಕಾರಣಕ್ಕೂ ಪ್ರೀ ಮೆಚೂರ್ ಕ್ಲೋಸರ್ ಮಾಡಲು ಕಾನೂನಲ್ಲಿ ಅವಕಾಶ ಇರೋದಿಲ್ಲ. ಆದರೆ 5 ವರ್ಷಗಳ ನಂತರ ಅತ್ಯಂತ ಕಠಿಣ ಹಾಗೂ ಕರುಣಾಜನಕ ಪರಿಸ್ಥಿತಿಗಳಲ್ಲಿ ಮಾತ್ರ ಇದಕ್ಕೆ ಅನುಮತಿ ಇದೆ. ಸೊ ಯಾವ್ಯಾವ ರೀತಿ ಅನುಮತಿಯನ್ನ ಕೊಡಲಾಗಿದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಖಾತೆದಾರರಾದ ಹೆಣ್ಣು ಮಗು ಇನ್ ಕೇಸ್ ಏನಾದ್ರೂ ಮರಣ ಹೊಂದಿದರೆ ತಕ್ಷಣವೇ ಖಾತೆ ಮುಚ್ಚಿ ಆ ಹೊರಗಿನ ಹಣವನ್ನ ಗಾರ್ಡಿಯನ್ಗೆ ನೀಡಲಾಗುತ್ತದೆ. ಸೊ ಡೆತ್ ಸರ್ಟಿಫಿಕೇಟ್ ನ ಕಡ್ಡಾಯವಾಗಿ ನೀವೇನಾದ್ರೂ ತಗೊಂಡೋಗಿ ಕೊಟ್ರೆ, ಸೊ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟ್ ನ ಯಾರು ಗಾರ್ಡಿಯನ್ ಇರ್ತಾರೆ ಅವ್ರಿಗೆ ಕೊಡಲಾಗುತ್ತದೆ. ಎರಡನೇದಾಗಿ, ಮಗುವಿನ ಜೀವಕ್ಕೆ ಕಂಟಕವಾಗುವಂತಹ ಗಂಭೀರ ಕಾಯಿಲೆ ಬಂದರೆ ಅಂತಹ ಸಂದರ್ಭದಲ್ಲಿ ವೈದ್ಯಕೀಯ ಚಿಕಿತ್ಸೆಗಾಗಿ ಹಣದ ಅತ್ಯಂತ ತುರ್ತು ಅಗತ್ಯವಿದೆ ಎಂದು ಸೂಕ್ತ ವೈದ್ಯಕೀಯ ದಾಖಲೆಗಳನ್ನು ಒದಗಿಸಿದಾಗಲೂ ಕೂಡ ನಿಮಗೆ ಹಣವನ್ನ ಪಡೆಯಬಹುದಾದಂತಹ ಅವಕಾಶವನ್ನ ಕೊಡಲಾಗಿದೆ. ಮೂರನೇದಾಗಿ, ಖಾತೆಯನ್ನು ನಿರ್ವಹಿಸುತ್ತಿದ್ದ ಪೋಷಕರು ಅಥವಾ ಲೀಗಲ್ ಗಾರ್ಡಿಯನ್ ಮರಣ ಹೊಂದಿ ಹಣ ಕಟ್ಟಲು ಸಾಧ್ಯ ಇಲ್ಲದ ಪರಿಸ್ಥಿತಿ ಎದುರಾದಾಗ ಮಾತ್ರ ಈ ಖಾತೆಯನ್ನು ಅವಧಿಗೆ ಮುನ್ನ ಮುಚ್ಚಲು ಕಾನೂನು ಸಮ್ಮತಿಯನ್ನ ನೀಡಲಾಗಿರುತ್ತದೆ. ಸೊ ಮುಂದೆ ಖಾತೆಯ ಅವಧಿ ಮುಕ್ತಾಯ ಮತ್ತು ಹಣ ಹಿಂಪಡೆಯುವಿಕೆಯ ನಿಯಮಗಳು. ಸೊ ಖಾತೆ ಅವಧಿ ಮುಕ್ತಾಯ ಆಗೋದು ಮತ್ತೆ ಹಣ ಹಿಂಪಡೆಯುವ ನಿಯಮಗಳು ಏನೇನಿವೆ ಅಂತಂದ್ರೆ, ಭಾಗಶಃ ಹಿಂಪಡೆಯುವಿಕೆ ಅಂದ್ರೆ ರೂಲ್ 12 ಪ್ರಕಾರ ಮಗುವಿಗೆ 18 ವರ್ಷ ತುಂಬಿದ ನಂತರ ಅಥವಾ ಅವಳು 10ನೇ ತರಗತಿ ಪಾಸಾದ ನಂತರ ಉನ್ನತ ಶಿಕ್ಷಣದ ಖರ್ಚಿಗಾಗಿ ಖಾತೆಯಲ್ಲಿರುವ ಒಟ್ಟು ಮೊತ್ತದ 50% ವರೆಗಿನ ಹಣವನ್ನ ಹಿಂಪಡೆಯಲು ಕಾನೂನು ಅವಕಾಶ ನೀಡುತ್ತದೆ. ಇದಕ್ಕೆ ಕಾಲೇಜು ಅಡ್ಮಿಷನ್ ಮತ್ತು ಫೀಸ್ ಸ್ಟ್ರಕ್ಚರ್ ದಾಖಲೆಗಳನ್ನು ಒದಗಿಸಬೇಕು. ಮತ್ತೆ ಸಂಪೂರ್ಣ ಮೆಚುರಿಟಿ ಅಂದ್ರೆ ಖಾತೆ ತೆರೆದ ದಿನದಿಂದ 21 ವರ್ಷಗಳು ಪೂರ್ಣಗೊಂಡ ನಂತರ ಖಾತೆಯು ಸಂಪೂರ್ಣವಾಗಿ
ಮೆಚೂರ್ ಆಗುತ್ತೆ ಮತ್ತು ಎಲ್ಲಾ ಹಣವನ್ನ ಬಡ್ಡಿ ಸಮೇತ ಹಿಂಪಡಿಬಹುದು. ಮತ್ತೆ ಮದುವೆ ಕಾರಣಕ್ಕೆ ಕ್ಲೋಸರ್ ಅಂದ್ರೆ ಮಗುವಿಗೆ 18 ವರ್ಷ ತುಂಬಿದ ನಂತರ ಅವಳಿಗೆ ಮದುವೆ ನಿಶ್ಚಯವಾದರೆ 21 ವರ್ಷ ತುಂಬುವ ಮುನ್ನವೇ ಖಾತೆಯನ್ನ ಮುಚ್ಚಬಹುದು. ಆದರೆ ಮದುವೆಯ ದಿನಾಂಕಕ್ಕೆ ಕನಿಷ್ಠ 1 ತಿಂಗಳು ಮುಂಚೆ ಅಥವಾ ಮದುವೆಯಾದ 3 ತಿಂಗಳ ಒಳಗಾಗಿ ಅರ್ಜಿ ಸಲ್ಲಿಸಬೇಕು. ಇಲ್ಲಿ ಮುಖ್ಯವಾಗಿ ಮಗುವಿಗೆ ಬಾಲಾಪರಾಧ ಅಥವಾ ಬಾಲ್ಯ ವಿವಾಹ ನಿಯಂತ್ರಣ ಕಾಯ್ದೆಯಡಿ ವಯಸ್ಸಿನ ಮಿತಿ ಅಂದ್ರೆ 18 ವರ್ಷ ತುಂಬಿರ್ಬೇಕು ಮತ್ತು ನೋಟರಿ ಅಟೆಸ್ಟೆಡ್ ಆಗಿರ್ಬೇಕು. ನಾನ್ ಜುಡಿಷಿಯಲ್ ಸ್ಟಾಂಪ್ ಪೇಪರ್ ಮೇಲೆ ಡಿಕ್ಲರೇಷನ್ ನೀಡುವುದು ಕಡ್ಡಾಯ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ಬನ್ನಿ ಈಗ ಪ್ರಾಕ್ಟಿಕಲ್ ಆಗಿ ಈ ಯೋಜನೆಯಿಂದ ಎಷ್ಟು ಲಾಭ ಸಿಗುತ್ತೆ ಅಂತ ಕ್ಯಾಲ್ಕುಲೇಟರ್ ಮೂಲಕ ನೋಡೋಣ. ನೀವು ಪ್ರತಿ ವರ್ಷ ಗರಿಷ್ಠ ಮಿತಿಯಾದ 1.5 ಲಕ್ಷವನ್ನು ಅಂದ್ರೆ ತಿಂಗಳಿಗೆ ಸುಮಾರು 12,500 ಹೂಡಿಕೆ ಮಾಡುತ್ತಾ ಹೋದರೆ 15 ವರ್ಷಗಳಲ್ಲಿ ನೀವು ಹೂಡಿಕೆ ಮಾಡುವ ಒಟ್ಟು ಅಸಲು ಮೊತ್ತ 22,50,000 ಆಗಿರುತ್ತೆ. ಮುಂದಿನ 6 ವರ್ಷ ನೀವು ಯಾವುದೇ ಹಣ ಕಟ್ಟದಿದ್ದರೂ ಕಾಂಪೌಂಡಿಂಗ್ ಬಡ್ಡಿ ಬೆಳೆಯುತ್ತಾ ಹೋಗುತ್ತದೆ. ಪ್ರಸ್ತುತ ಇರುವ 8.2% ಬಡ್ಡಿಯ ಲೆಕ್ಕಾಚಾರದ ಪ್ರಕಾರ 21 ವರ್ಷಗಳ ಮ್ಯಾಚುರಿಟಿ ಅವಧಿ ಮುಗಿಯುವಾಗ ನಿಮ್ಮ ಮಗಳ ಹೆಸರಿನಲ್ಲಿ ಸುಮಾರು 71 ಲಕ್ಷ ರೂಪಾಯಿಗಳ ಬೃಹತ್ ಮೊತ್ತ ಜಮೆಯಾಗಿರುತ್ತದೆ. ಯೋಚಿಸಿ, ಈ ಸಂಪೂರ್ಣ ಮೊತ್ತಕ್ಕೂ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. ಹಾಗಾದ್ರೆ ಈ ಖಾತೆಯನ್ನ ತೆರೆಯೋದು ಹೇಗೆ? ಸೊ ನಿಮ್ಮ ಹತ್ತಿರದ ಯಾವುದೇ ಪೋಸ್ಟ್ ಆಫೀಸ್ ಅಥವಾ ಅಧಿಕೃತ ಸರ್ಕಾರಿ ಖಾಸಗಿ ಬ್ಯಾಂಕ್ಗಳಿಗೆ ಭೇಟಿ ನೀಡಿ ತೆರೆಯಬಹುದು. ಬೇಕಾಗುವ ದಾಖಲೆಗಳು ಏನೇನು ಅಂತಂದ್ರೆ ಇದಕ್ಕೆ ಯಾವ್ಯಾವ ದಾಖಲೆಗಳು ಬೇಕು ಅಂತಂದ್ರೆ ಮಗುವಿನ ಬರ್ತ್ ಸರ್ಟಿಫಿಕೇಟ್, ಪೋಷಕರ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಹಾಗೂ ಇಬ್ಬರ ಪಾಸ್ಪೋರ್ಟ್ ಸೈಜ್ ಫೋಟೋಗಳು. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಮ ಮಗಳ ಭವಿಷ್ಯಕ್ಕೆ ಕಾನೂನುಬದ್ಧ ರಕ್ಷಣೆ ಮತ್ತು ಆರ್ಥಿಕ ಭದ್ರತೆ ನೀಡಲು ಇದಕ್ಕಿಂತ ಅತ್ಯುತ್ತಮ ಸೇಫ್ ಇನ್ವೆಸ್ಟ್ಮೆಂಟ್ ಮತ್ತೊಂದಿಲ್ಲ. ಒಬ್ಬ ಅಡ್ವೊಕೇಟ್ ಆಗಿ ನಾನು ನೀಡಿದ ಈ ಕಾನೂನುಬದ್ಧ ಮತ್ತು ನಿಖರ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹದ್ದೇ ಅಧಿಕೃತ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್.